ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಚಿತ್ರಾ ವಸಿಷ್ಠ. ಇದೀಗ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಕಲೇಶಪುರ ಬಿಜೆಪಿ ಮಂಡಳದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ. ಹಾಸನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಫುಡ್ ಕೋರ್ಟ್ಗಳಲ್ಲಿ ಸ್ವಚ್ಛತಾ ಪರಿಶೀಲನೆ. ಸ್ವಚ್ಛತೆ ಕಾಪಾಡದೆ ಬೇಕಾಬಿಟ್ಟಿ ರೀತಿಯಲ್ಲಿ ಕಳಪೆ ಆಹಾರ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಮೇಯರ್ ಹಾಗೂ ಅಧಿಕಾರಿಗಳಿಂದ ಕಠಿಣ ಎಚ್ಚರಿಕೆ. ಮತ್ತು ರೈತರ ಮೇಲೆ ಬ್ಯಾಂಕ್ ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎದುರು ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 3 ಕೋಟಿಗೂ ಹೆಚ್ಚು ಅವ್ಯವಹಾರದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಹಾಸನ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ಹಾಸನ ಜಿಲ್ಲೆಯ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ PMAY ಯೋಜನೆ ಅಡಿಯಲ್ಲಿ ರು 3 ಕೋಟಿಗೂ ಹೆಚ್ಚು ಹಣದ ಅವ್ಯವಹಾರ ನಡೆದಿದೆ. 219ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ತಲುಪಬೇಕಿದ್ದ ಸರ್ಕಾರದ ಅನುದಾನವನ್ನು ಅಧಿಕಾರಿಗಳೇ ದುರುಪಯೋಗ ಮಾಡಿಕೊಂಡಿದ್ದಾರೆ. ಯೋಜನೆಯ ಪ್ರಕ್ರಿಯೆ ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಯುವ ಸಂದರ್ಭದಲ್ಲಿ ಅಧಿಕಾರಿಗಳ ಲಾಗಿನ್ ಬಳಸಿಕೊಂಡು ಅನುಮೋದನೆ ನೀಡಲಾಗಿದೆ. ಫಲಾನುಭವಿಗಳ ಪಟ್ಟಿಯಲ್ಲಿ ನಕಲಿ ದಾಖಲೆಗಳನ್ನು ಸೇರಿಸಿ ಹಣವನ್ನು ಬೇರೆ ಖಾತೆಗಳಿಗೆ ಜಮಾ ಮಾಡುವ ದುರುದ್ದೇಶಿತ ಕ್ರಮ ಕೈಗೊಳ್ಳಲಾಗಿದೆ. ಇದು ಅರ್ಹ ಫಲಾನುಭವಿಗಳ ಹಕ್ಕನ್ನು ಕಸಿದುಕೊಳ್ಳುವುದಲ್ಲದೆ ಸರ್ಕಾರಿ ಯೋಜನೆಯ ವಿಶ್ವಾಸಾರ್ಹತೆಯನ್ನೇ ಹಾಳು ಮಾಡಿದೆ ಎಂದು ಹೇಳಿದರು. ಯಾರ್ಯಾರು ಲಾಗಿನ್ ಅನ್ನ ಮಿಸ್ಯೂಸ್ ಆಗಿದೆ, ಯಾರ್ಯಾರು ಮಿಸ್ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ದಾರೆ ಎಲ್ಲರನ್ನು ಕೂಡ ತಲೆದಂಡ ಆಗ್ಬೇಕು. ಇದು ಎನ್ಕ್ವೈರಿ ಆಗ್ಬೇಕು. ಯಾರು ತಪ್ಪು ಮಾಡಿದಾರೆ ಅವ್ರನ್ನ ಜೈಲಿಗೆ ಹಾಕ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಉದ್ದೇಶ. ಯಾಕೆಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಯಾರು ಕಡು ಬಡವರಿದ್ದಾರೆ ಅವ್ರನ್ನ ಗುರುತಿಸಿ ಆನ್ಲೈನ್ ಅಲ್ಲಿ ಮನೆನ ಸೆಲೆಕ್ಷನ್ ಮಾಡಿ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆದ್ರೆ ಬಡವರ ಮನೆಯನ್ನು ಬಿಡದಲೆ ಲೂಟಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದರೆ ಕೂಡಲೇ ಅಮಾನತ್ ಮಾಡ್ಬೇಕು. ಇವ್ರೇನಾದ್ರು ಇವತ್ತು ಅಮಾನತ್ ಮಾಡಲಿಲ್ಲ ಅಂತ ಹೇಳಿದ್ರೆ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ. ಪ್ರತಿಯೊಬ್ಬ ಬಡವನು ಬೀದಿಗೆ ಬರ್ತಕ್ಕಂಥ ದಿನ ದೂರ ಇಲ್ಲ. ಇವತ್ತೇ ನಾವು ಹೇಳ್ತೀವಿ, ಮೊದಲು ಅಮಾನತು ಮಾಡಿ ತನಿಖೆ ಮಾಡಿಸಿ ಯಾರು ತಪ್ಪು ಮಾಡಿದ್ರು ಜೈಲಿಗೆ ಹಾಕ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಫಲಾನುಭವಿಗಳ ಮನೆ ನಿರ್ಮಾಣದ ಪ್ರಗತಿ ತೋರಿಸಲು ನಕಲಿ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಈ ಸುಳ್ಳು ಫೋಟೋಗಳ ಆಧಾರದ ಮೇಲೆ ಕಂತು ಬಿಡುಗಡೆ ಮಾಡಿರುವುದು ಬಹಿರಂಗವಾಗಿದೆ. ಸಕಲೇಶಪುರ ತಾಲೂಕಿನ ಫಲಾನುಭವಿಗಳ ಹೆಸರು, ಗ್ರಾಮ ಮಂಜೂರಾತಿ ಸಂಖ್ಯೆಯನ್ನು ಬಳಸಿಕೊಂಡು ಹಾಸನ ತಾಲೂಕಿನ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾಯಿಸಲಾಗಿದೆ. QR ಕೋಡ್, ಖಾತೆ ಸಂಖ್ಯೆ, ಖಾತೆ ಹೆಸರು ಬದಲಾವಣೆ ಮಾಡಿ ಸರ್ಕಾರದ ಹಣವನ್ನು ಲಪಟಾಯಿಸಲಾಗಿದೆ. ಮನೆ ನಿರ್ಮಾಣಕ್ಕಾಗಿ ಕಾಯುತ್ತಿರುವ ಹಲವು ಫಲಾನುಭವಿಗಳಿಗೆ ಹಣ ತಲುಪದಿರುವುದರಿಂದ ಅವರು ಭಾರೀ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಗರಣದ ಹಿಂದೆ ಉನ್ನತ ಅಧಿಕಾರಿಗಳ ಕೈವಾಡವಿರುವುದು ಸ್ಪಷ್ಟವಾಗಿದೆ. ಆದ್ದರಿಂದ ಈ ಗಂಭೀರ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಇದರ ಹಿಂದೆ ಕೈವಾಡವಿರುವ ಎಲ್ಲರನ್ನೂ ಪತ್ತೆ ಹಚ್ಚಿ ತಕ್ಷಣ ಅಮಾನತು ಮಾಡಬೇಕು. ಜೊತೆಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಫಲಾನುಭವಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಹೇಳಿದರು. ಯೋಜನೆ ಅಡಿಯಲ್ಲಿ ಈಗೇನು ಸೂರು ಇಲ್ದವ್ರಿಗೆ ಎಲ್ಲರಿಗೂ ಇಡೀ ರಾಷ್ಟ್ರಾದ್ಯಂತ ಇರ್ತಕ್ಕಂಥ ನಾಗರಿಕರಿಗೆ ಯಾರೊಬ್ರು ಯಾವುದೇ ಟೆಂಟ್ ಅಲ್ಲಾಗ್ಲಿ ಅಥವಾ ನಿರಾಶ್ರಿತರಾಗಿರಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಸ್ಥಾಪಿಸಿರುವಂಥದ್ದು. ಅದರಲ್ಲಿ ನೇರವಾಗಿ ಡೈರೆಕ್ಟ್ ಆಗಿ ಬೆನಿಫಿಷಿಯರೀಸ್ಗೆ ಆ ಒಂದು ಅನುದಾನವನ್ನ ಮನೆ ಕಟ್ಟೋದಕ್ಕೋಸ್ಕರ ಕೊಡುವಂಥದ್ದು. ಇಂಥದ್ರಲ್ಲಿ ಟೆಕ್ನಿಕಲ್ ಗ್ರೌಂಡ್ಸ್ ಅನ್ನ ಇಟ್ಕೊಂಡು, ಅಂದ್ರೆ GPS ಲೊಕೇಶನ್ ಕೊಡ್ಬೇಕಾರಿರ್ಬೋದು ಅಥವಾ ಅವ್ರ ಅಕೌಂಟ್ ಅದನ್ನ ಟ್ಯಾಗ್ ಮಾಡೋಂಥದ್ರಲ್ಲಿ ಇರ್ಬೋದು, ಪಂಚಾಯತ್ PDO ಇಂದ ಹಿಡಿದು ಇದು ಮೇಲೆ ಅಂತಿಮವಾಗಿ ಬರುವಂತದ್ದು ಚೀಫ್ ಅಕೌಂಟ್ಸ್ ಆಫೀಸರ್ ವರ್ಗೂ ಹೋಗುತ್ತೆ. ಇವ್ರು ಎಲ್ಲೆಲ್ಲಿ ಇದ್ದಾರೆ ನೋಡಲ್ ಆಫೀಸರ್ಸು ಇದಕ್ಕೆ ಸಂಬಂಧಪಟ್ಟಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಲಾಗಿನ್ ಇದೆ. ಆ ಲಾಗಿನ್ ಅನ್ನ ಹಿಡ್ದಾನೆ ಏನೋ ಇಲ್ಲಿ ವೈಫಲ್ಯ ಯಾರ ಮೇಲೆ ಇದೆ ಅಂತ ಹೇಳ್ದಾನೆ, ಅಂದ್ರೆ ಸರ್ಕಾರದಿಂದ ಬರುವಂತ ದುಡ್ಡನ್ನೇ ನೇರವಾಗಿ ಒಬ್ಬ ಬೆನಿಫಿಷಿಯರಿಗೆ, ಅಂದ್ರೆ ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್, ಅಂದ್ರೆ DBT ಅನ್ನೋಂಥದ್ದು ಏನ್ ತಂದಿದ್ದಾರೆ ಯೋಜನೆ, ಅದನ್ನು ಮೀರಿ ಭ್ರಷ್ಟಾಚಾರವನ್ನ ಇವರು ಕಟ್ಟ ಕಡೆಯ ವ್ಯಕ್ತಿಗೂ ತಗೊಂಡೋಗುವಂತ ಮಟ್ಟಕ್ಕೆ ರಾಜ್ಯ ಸರ್ಕಾರದ ಆಶ್ರಯದ ಅಡಿಯಲ್ಲಿ ಅಧಿಕಾರಿಗಳು ಇದನ್ನ ಮುಟ್ಟಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಳೆದ ಒಂದು ವಾರದಿಂದ ಹಲವಾರು ತಾಲೂಕುಗಳಲ್ಲಿ, ಅದರಲ್ಲಿ ನಮ್ಮ ಸಕಲೇಶಪುರ ಕ್ಷೇತ್ರದಲ್ಲೇ ಸುಮಾರು 93 ಮನೆಗಳಷ್ಟು ಒಂದು ವ್ಯತ್ಯಾಸವನ್ನ ಮಾಡಿರುವಂತದ್ದು.
ಅದನ್ನ ಯಾವ್ದೋ ಭಾಗದಲ್ಲಿ ಎಷ್ಟು ವ್ಯವಸ್ಥಿತ ಪಿತೂರಿ ನಡೆದಿದೆ ಅಂತಂದ್ರೆ ಒಂದು ತಾಲೂಕಲ್ಲೇ ಬೇರೆ ಭಾಗದಲ್ಲಿ ಅದನ್ನ ಮನೆಯನ್ನ ಅಲೋಕೇಟ್ ಮಾಡಿಸುವಂತದ್ದು ಮಾಡೋದು ಮತ್ತೆ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಆಗುವಂಥದ್ದು. ಅಂದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತೆ, ಮತ್ತೆ ಫಲಾನುಭವಿಗಳಿಗೆ ಬೇರೆ ಒಂದು ಇನ್ಯಾರೋ ಕ್ಷೇತ್ರದಲ್ಲಿ ಅವ್ರಿಗೆ ಅವಶ್ಯಕತೆ ಇಲ್ಲದವ್ರನ್ನ ತೋರಿಸಿ ಅವ್ರ ಅಕೌಂಟ್ಗೆ ದುಡ್ಡನ್ನ ಕೊಟ್ಟು ಆ ದುಡ್ಡನ್ನ ಹಿಂಪಡೆಯುವಂತ ಒಂದು ವ್ಯವಸ್ಥಿತವಾದಂತ ಪಿತೂರಿ. ಪ್ರಾಯಶಃ ಇದು ಬೆಳಕಿಗೆ ಬಂದಿರುವಂತ ಒಂದು ವಿಧಾನಸಭಾ ಕ್ಷೇತ್ರ ನಮ್ ಜಿಲ್ಲೆಯಲ್ಲಿ ಈಗ 3-4 ಕಡೆ ಈಗಾಗಲೇ ಬೇಲೂರು ಇರ್ಬೋದು, ಆಲೂರು ಸಕಲೇಶ್ಪುರ ಇರ್ಬೋದು, ಅರಸೀಕೆರೆ ಇರ್ಬೋದು, ಇಲ್ಲೆಲ್ಲ ಹೊರ ಹೊಮ್ಮಿರುವಂತದ್ದು. ಹಿಂಗೆ ಈ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೆ ರಾಷ್ಟ್ರಾದ್ಯಂತ ಯಾವ ದೊಡ್ಡ ಮಟ್ಟದಲ್ಲಿ ಹಗರಣ ಇದು ಆಗ್ತಿರ್ಬೋದು. ಕೇಳಕ್ ಮಾತ್ರ ಇಲ್ಲಿ 3 ಕೋಟಿ ಹಗರಣ ಅಂತ ಅನಿಸ್ತಾ ಇದ್ರು, ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ನೀವು ಯೋಚನೆ ಮಾಡಿದ್ರೆ ಸಾವಿರಾರು ಕೋಟಿ ಲೂಟಿ ಹೊಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಡೀತಿರುವಂತ ಇಂಥ ಭ್ರಷ್ಟಾಚಾರಕ್ಕೆ ನಿರಂತರವಾಗಿ ನಮ್ಮ ಶಾಸಕರುಗಳ ಮುಖೇನ ನಾವು ಮನವಿಯನ್ನ ಹೋದ್ವಾರ ಮಾನ್ಯ ಜಿಲ್ಲಾ ಸಚಿವರಿಗೂ ಸಹ ಕೊಟ್ಟಿದ್ದೇವೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಗಮನ ತರುವಂತದ್ದಾಗಿದೆ, ಮತ್ತೆ ಸಿಇಒಗೂ ಜಿಲ್ಲಾ ಪಂಚಾಯತ್ ಸಿಇಒರ್ಗೂ ಗಮನ ತರುವಂತದ್ದಾಗಿದೆ. ಆದ್ರೆ ಈ ನಿಟ್ಟಿನಲ್ಲಿ ಯಾವುದೇ ಕ್ರಮ ಆಗುವಂತದ್ದಾಗ್ಲಿ, ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂತ ರೀತಿಯಲ್ಲಿ ಪಾರದರ್ಶಕವಾಗಿ ಒಂದು ತನಿಖೆ ಆಗುವಂತ ನಂಬಿಕೆ ನಮ್ಗೆ ಬರ್ದೇ ಇರೋ ಕಾರಣಕ್ಕೆ ಈ ಹೋರಾಟವನ್ನ ಇವತ್ತು ಜಿಲ್ಲಾ ಪಂಚಾಯತ್ ಎದುರುಗಡೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಶಾಸಕರ ನೇತೃತ್ವದ ತೀರ್ಮಾನ ಮಾಡಿದೀವಿ. ಇದು ನ್ಯಾಯ ಸಿಗದೆ ಹಂತದಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಇದನ್ನ ರಾಜ್ಯ ಮಟ್ಟಕ್ಕೂ ತಗೊಂಡೋಗ್ತೇವೆ. ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ಬಿಎಚ್ ನಾರಾಯಣಗೌಡ, ರಾಜಕುಮಾರ್, ವೇದಾವತಿ, ಚನ್ನಕೇಶವ, ವಿಶಾಲಾಕ್ಷಿ ಹಾಗೂ ಅನೇಕ ನಾಯಕರು ಪಾಲ್ಗೊಂಡು ಬಿಜೆಪಿ ಧ್ವಜ ಹಿಡಿದು ಪ್ರತಿಭಟನೆ ನಡೆಸಿದರು. ಹಾಸನ ನಗರದ ಮಹಾರಾಜ ಪಾರ್ಕ್ ಬಳಿ ಇರುವ ಫುಡ್ ಕೋರ್ಟ್ಗೆ ಹಾಸನ ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ ಕುಮಾರ್ ಹಾಗೂ ಪರಿಸರ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಸಿಬ್ಬಂದಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ವಚ್ಛತೆ ಕಾಪಾಡದೆ ಬೇಕಾಬಿಟ್ಟಿ ರೀತಿಯಲ್ಲಿ ಕಳಪೆ ಆಹಾರ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿದರು. ಮೇಯರ್ ಹೇಮಲತಾ ಕಮಲ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಇತ್ತೀಚೆಗಷ್ಟೇ ಎಂಜಿ ರಸ್ತೆಯ ಫುಡ್ ಕೋರ್ಟ್ನಲ್ಲಿ ಪರಿಶೀಲನೆ ಮಾಡಿದಾಗ ಸ್ವಚ್ಛತೆ ಇರಲಿಲ್ಲ. ಆದರೆ ಮಹಾರಾಜ ಪಾರ್ಕ್ ಬಳಿಯ ಫುಡ್ ಕೋರ್ಟ್ನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಚ್ಛತೆ ಕಾಪಾಡಿರುವುದು ಕಂಡು ಬಂದಿದೆ. ಕೆಲವರು ಪದಾರ್ಥಗಳನ್ನು ಮನೆಯಲ್ಲೇ ತಯಾರಿಸುತ್ತೇವೆ ಎಂದು ಹೇಳಿರುವುದರಿಂದ ಅವರ ಮನೆ ವಿಳಾಸ ಪಡೆದುಕೊಂಡಿದ್ದೇವೆ. ಮುಂದಿನ ಬಾರಿ ಅವರ ಮನೆಯಲ್ಲಿ ಸಹ ಪರಿಶೀಲನೆ ನಡೆಯಲಿದೆ ಎಂದು ತಿಳಿಸಿದರು. ದೋಸೆ ಹಿಟ್ಟನ್ನು ಕೈಯಲ್ಲಿ ಮಾಡದೆ ಸ್ವಚ್ಛತೆಯೊಂದಿಗೆ ತಯಾರಿಸುವಂತೆ ವ್ಯಾಪಾರಿಗಳು ಒಪ್ಪಿಕೊಂಡಿದ್ದಾರೆ. ಪಾಮ್ ಆಯಿಲ್ ಬಳಸದೆ ರಿಫೈನ್ಡ್ ಆಯಿಲ್ ಬಳಕೆ ಮಾಡುವಂತೆ ಸೂಚಿಸಲಾಗಿದೆ. ಪ್ಲಾಸ್ಟಿಕ್ ಉಪಯೋಗಿಸದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಈ ಬಾರಿ ದಂಡ ವಿಧಿಸದೆ ಎಚ್ಚರಿಕೆ ನೀಡಿದ್ದೇವೆ. ಮುಂದಿನ ಹಂತದಲ್ಲಿ ದೊಡ್ಡ ಹೋಟೆಲ್ಗಳಿಗೂ ಪರಿಶೀಲನೆ ವಿಸ್ತರಿಸಲಾಗುವುದು ಎಂದು ಹೇಳಿದರು. ಇಲ್ಲಿ ನಮಗೆ ಫುಡ್ ಕೋರ್ಟ್ ನಾವು ದರ್ಶನ ಮಾಡೋಣ ಅಂತ ಬಂದು ಆಗ ಕೆಲವು ಕಡೆ ನಾವು MG ರೋಡ್ ಫುಡ್ ಕೋರ್ಟ್ ಮಾಡಿದ್ರಿಂದ ಅಲ್ಲಿ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ದಾರೆ. ಆದ್ರೆ ಕೆಲವೊಂದು ವಸ್ತುಗಳು ಅವರು ಹೋಮ್ ಮೇಡ್ ಅಂತ ಹೇಳ್ತಾ ಇದ್ದಾರೆ. ಹೋಮ್ ಮೇಡ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಮನೆ ಅಡ್ರೆಸ್ಗಳು ತಗೊಂಡು ಮನೆಗೆ ಹೋಗಿ ನೋಡ್ಬೇಕು ಅಂತಿದೀವಿ. ಮತ್ತೆ ಈಗ ಈ ವಾಟರ್ ಬಿಸ್ಲರಿ ಬಾಟ್ಲದ ಬಗ್ಗೆ ಮಾತಾಡಿದಾಗ ಅದು ಬ್ಯಾನ್ ಆಗಿದೆ ಕಂಪ್ನಿ ಅಂತ ಹೇಳಿದ್ದಾರೆ. ಅದನ್ನು ಸಹ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದೀವಿ. ಮತ್ತೆ ಈಗ ಇದಿದೆಯಲ್ಲ ಎಂತದು ದೋಸೆ ಹಿಟ್ಟು ಇವೆಲ್ಲ ಕಲಿಸ್ತಾರಲ್ಲ, ಅದನ್ನ ಅವರು ಕೈ ವಾಶ್ ಮಾಡ್ಕೊಳ್ಳದೆ ಕಲಿಸ್ತೀವಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಕಲಸಾರೆ ಒಪ್ಕೊಂಡಿದ್ದಾರೆ. ಇಡ್ಲಿ ಹಿಟ್ಟು ಕೈಯಲ್ಲಿ ಒಪ್ತೀವಿ, ನಾನು ಕೈಯಲ್ಲೇ ಮಾಡೋದು ಅಂತ ಒಪ್ಕೊಂಡಿದ್ದಾರೆ. ಅದೆಲ್ಲ ಮಾಡಿಬೇಡಿ ಅಂತಾನು ಅವ್ರಿಗೆ ಹೇಳಿ ಸೋಟ್ಗಳು ಉಪಯೋಗಿಸಿ ಅಂತ ಹೇಳಿದೀವಿ. ಮತ್ತೆ ಈಗ ಕೆಲವೊಂದು ಇದು ಎಣ್ಣೆ ರಿಫೈನ್ಡ್ ಆಯಿಲ್ ಉಪಯೋಗಿಸಿ ಪಾಮ್ ಆಯಿಲ್ ಉಪಯೋಗಿಸಬೇಡಿ ಅಂತ ಹೇಳಿದೀವಿ. ಆಯ್ತು ಮುಂದೆ ಹಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವೊಂದು ಸಣ್ಣ ಪುಟ್ಟ ತಿದ್ದುಕೊಳ್ಳಕ್ಕೆ ಅವ್ರಿಗೆ ಹೇಳಿದೀವಿ ಅಷ್ಟೇ. ಪರಿಸರ ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಅವರು, ಮೊದಲ ಸಲ ವಾರ್ನಿಂಗ್ ನೀಡುತ್ತಿದ್ದೇವೆ. ಆದರೆ ಮುಂದಿನ ಬಾರಿ ಸ್ವಚ್ಛತೆ ಇಲ್ಲದೆ ಕಂಡು ಬಂದರೆ ನೇರವಾಗಿ ದಂಡ ವಿಧಿಸಲಾಗುವುದು. MG ರಸ್ತೆಯ ಫುಡ್ ಕೋರ್ಟ್ನಲ್ಲಿ ಎಚ್ಚರಿಕೆ ನೀಡಿದ ನಂತರ ಅಲ್ಲಿನ ವ್ಯಾಪಾರಿಗಳು ಸ್ವಚ್ಛತೆಗೆ ಆದ್ಯತೆ ನೀಡಿರುವುದು ಕಂಡು ಬಂದಿದೆ. ಆದರೆ ಇನ್ನೂ ಬ್ಯಾನ್ ಮಾಡಿರುವ ಪ್ಲಾಸ್ಟಿಕ್ ಬಾಟಲಿಗಳನ್ನು ನ್ಯೂಸ್ ಪೇಪರ್ ಬಳಸಿ ಪ್ಯಾಕ್ ಮಾಡುವ ಪದ್ಧತಿ ಮುಂದುವರೆದಿದೆ. ಗ್ರಾಹಕರನ್ನು ದೇವರಂತೆ ನೋಡಬೇಕು. ಜನರು ಸಹ ತಿನ್ನುವ ಸ್ಥಳದಲ್ಲಿ ಸ್ವಚ್ಛತೆ ಇದೆ ಎಂದು ಗಮನಿಸುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನಾವು ಫುಡ್ ಸ್ಟ್ರೀಟ್ ಅನ್ನ ವಿಸಿಟ್ ಮಾಡ್ತಾ ಇರೋದು ಮೊದಲನೇ ಬಾರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ತಾ ಇದೀವಿ. ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಹಾಗಾಗಿ ಯಾರಿಗೂ ಫೈನ್ ಹಾಕಿಲ್ಲ. ಸೊ ಎರಡನೇದು, ನಾವು ಇಲ್ಲಿ ನೋಡುವಾಗ ನಮಗೆ ಒಂದು ಅರ್ಥ ಆಗಿದೆ. MG ರೋಡ್ ಫುಡ್ ಸ್ಟ್ರೀಟ್ ವಿಸಿಟ್ ಮಾಡಾದ್ಮೇಲೆ
ಇಲ್ಲಿ ಸ್ವಲ್ಪ ಸ್ವಚ್ಛತೆಯನ್ನ ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆಮೇಲೆ MG ರೋಡ್ ಅಲ್ಲೂ ಕೂಡ ಜನಗಳು ಅರಿವು ಮೂಡಿಸಿರೋದ್ರಿಂದ ಸ್ವಲ್ಪ ಜನಸಂಖ್ಯೆನೂ ಕಡಿಮೆ ಆಗಿದೆ. ಈ ಇದ್ರಲ್ಲಿ ಇನ್ನು ನಾವು RO ಪ್ಲಾಂಟ್ಸ್ ನಾಯಿ ಕೊಡೆ ತರ ಇದಾಗಿದ್ದಾವೆ. ಸೊ ಆರೋಗ್ಯ ಇಲಾಖೆ ಒಂದಷ್ಟು ಏನು ಬಾಟಲ್ಸ್ ಗಳ ಅಂದ್ರೆ ಕಂಪನಿಗಳದ್ದು ಬ್ಯಾನ್ ಮಾಡಿದ್ದಾರೆ, ಅದನ್ನ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ. ಬಟ್ ನಾವ್ ನೋಡ್ತಾ ಇರಂಗೆ ಅದನ್ನೇ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ಪ್ಲಾಸ್ಟಿಕ್ ಕೂಡ ತುಂಬಾ ಯೂಸ್ ಮಾಡ್ತಾರೆ. ಆಮೇಲೆ ದೋಸೆನ ನಾವು ಇಲ್ಲಿ ಮೇನ್ ನೋಡಿದ್ದು, ಆ ದೋಸೆನ ಮಸಾಲೆ ದೋಸೆನ ಪ್ಯಾಕ್ ಮಾಡಿ ಕೊಡ್ಬೇಕಾದ್ರೆ ಮೇಲ್ನೋಡಕ್ಕೆ 2 ಬಾಳೆ ಎಲೆ ಯೂಸ್ ಮಾಡಿದ್ರು. ಆದ್ರೆ ಫುಲ್ ಆ ಬಾಳೆ ಎಲೆ ದೋಸೆನ ಕವರ್ ಆಗಿರ್ಲಿಲ್ಲ. ಇನ್ನುಳಿದಿದ್ದ ಅರ್ಧ ಭಾಗ ನ್ಯೂಸ್ ಪೇಪರ್ ಕವರ್ ಆಗಿತ್ತು. ಆ ನ್ಯೂಸ್ ಪೇಪರ್ ಅನ್ನ ನಾವು ಮಾರ್ಬೇಕಾದ್ರೆ ಅವನ್ನ ಒಂದು ಗಲೀಜ್ ಇದಕ್ಕೋ ಏನೋ ಹಾಕೊಂಡ್ ಹೋಗಿರ್ತಾರೆ, ಅದನ್ನ ನೆಲಕ್ಕೆ ಹಾಕೊಂಡೆಲ್ಲ ತುಳಿದಿರ್ತಾರೆ. ನಮ್ಮನೇಲೆ ನ್ಯೂಸ್ ಪೇಪರ್ ಎಷ್ಟೊಂದ್ಸತಿ ನೆಲಕ್ಕೆ ಬಿದ್ದಿರುತ್ತೆ, ಅದನ್ನೇ ತೆಗೆದು ಕೊಟ್ಟಿರ್ತೀವಿ. ಅಂತ ಪೇಪರ್ ಅನ್ನು ಕೂಡ ಪ್ಯಾಕಿಂಗ್ ಯೂಸ್ ಮಾಡ್ತಾ ಇದಾರೆ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಗ್ರಾಹಕರನ್ನ ವ್ಯಾಪಾರಸ್ಥರು ದೇವ್ರ ತರ ನೋಡ್ಬೇಕು. ಅದೇ ರೀತಿ ಇಲ್ಲಿ ಬರೋ ಗ್ರಾಹಕರು ಕೂಡ ಅಂಗಡಿನಲ್ಲಿ ಸ್ವಚ್ಛತೆ ಇದೆಯಾ, ಯಾವ ತರ ಪ್ಯಾಕ್ ಮಾಡ್ಕೊಡ್ತಾ ಇದಾರೆ, ಅವ್ರ ಕೈಯೆಲ್ಲ ನೋಡ್ಬೇಕು, ಗ್ಲೌಸ್ ಯೂಸ್ ಮಾಡ್ತಾ ಇದಾರ ಅಥವಾ ಯಾವ ತರ ಇದೆ ಅವ್ರ ಹಾವ ಭಾವ, ಅವ್ನ ಎಣ್ಣೆ ಕುಡ್ಕೊಂಡ್ ಬಂದಿದಾರ, ಹಿಂಗೆ ಎಲ್ಲ ನೋಡ್ಕೊಂಡು ಗ್ರಾಹಕರು ಕೂಡ ಅಲ್ಲಿದು ಒಂದು ಹೈಜೀನ್ ಅಂದ್ರೆ ಸ್ವಚ್ಛತೆನ ನೋಡ್ಕೊಂಡು ಬಂದು ಊಟ ಉಪ್ಪರು, ಪ್ಲಾಸ್ಟಿಕ್ ಪ್ಲೇಟು, ಪೇಪರ್ ಪ್ಲೇಟ್ಸ್ ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ತಿವಿ. ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆ ಏನಕ್ಕೆ ಅಂದ್ರೆ 2 ನಮಗೆ ಇದರಿಂದ ಉಪಯೋಗ ಇದೆ. ಸೊ ಗ್ರಾಹಕರ ಅಂದ್ರೆ ಸಾರ್ವಜನಿಕರ ಆರೋಗ್ಯಕ್ಕೂ ಒಂದು ಒಳ್ಳೇದು ಅಡಿಕೆ ಪಟ್ಟೆ ಮತ್ತೆ ಬಾಳೆ ಎಲೆ ಯೂಸ್ ಮಾಡೋದ್ರಿಂದ. ಮತ್ತೆ ರೈತರಿಗೂ ನಾವು ಇದರಿಂದ ಉತ್ತೇಜನ ನೀಡ್ದಂಗಾಗುತ್ತೆ. ಮತ್ತೆ ನಮ್ಮ ಕಸ ಈ ಬಾಳೆ ಎಲೆ ಎಲ್ಲ ಹಸಿ ಕಸಕ್ಕೆ ಬರುತ್ತೆ, ಅದನ್ನ ಬೇಗ ಗೊಬ್ಬರ ಮಾಡ್ಬೋದು. ಈ ಪ್ಲಾಸ್ಟಿಕ್ ಪೇಪರ್ ಪ್ಲೇಟ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅದು ಡ್ರೈ ವೇಸ್ಟಿಗೆ ಬರುತ್ತೆ, ಒಣ ಕಸಕ್ಕೆ. ಅದನ್ನ ನಾವು ಡಿಸ್ಪೋಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ನಮ್ಗೆ ಇಲ್ಲಿ ನಾನಾ ತರ ಉಪಯೋಗಗಳು ಇದಾವೆ, ಅನಾನುಕೂಲಗಳು ಇದಾವೆ ಇವ್ರು ಉಪಯೋಗಿಸೋದ್ರಿಂದ. ಇನ್ ಮುಂದೆ ಆದ್ರೂ ಎಲ್ಲ ಕಡೆ ನಾವು ಹೋಟೆಲ್, ಬೇಕರಿ, ಮಾಲ್ಗಳು, ಏನು ಶಾಪಿಂಗ್ ಮಾಲ್ ಏನೇನಿದೆ ಎಲ್ಲ ಕಡೆ 100% ರೇಡ್ ಅಂತ ಇರುತ್ತೆ. ಎಣ್ಣೆ ಎಲ್ಲ ಇಲ್ರಿ, ಎಣ್ಣೆ ಇದೇನಿದು ಕಲರ್ ಎಷ್ಟು ಹಾಕಿರ ಅದಕ್ಕೆ ಓಪನ್ ಮಾಡಿ ಅದನ್ನ, ಓಪನ್ ಮಾಡಿ ಅದು, ಓಪನ್ ಮಾಡಿ ಅದು ಒಳಗೆ ಮನೆ ಅಡ್ರೆಸ್ ಹೇಳಪ್ಪ, ಮನೆ ಅಡ್ರೆಸ್ ಇದನ್ನ ಮನೇಲಿ ರೆಡಿ ಮಾಡ್ಕೊಬರ್ತೀನಿ ನೋಡಿ. ಇದನ್ನ ಇವರು ಯಾವ್ದು ಚಿಕನ್ ಇದು ಇದು ಯಾವತ್ತಿಂದ ಇದು ಚಿಕನ್ ಯಾವತ್ತಿಂದ ಜಾತಿಯೂ ಇಲ್ಲ ಬಾಕ್ಸ್ ಒಳಗಡೆ ಹಾಕೊಂಡು ನೀಟಾಗಿ ಇಟ್ಕೊಳ್ಳಿ, ಓಪನ್ ಬಿಟ್ಕೊಂಡು ನೊಣೆಲ್ಲ ಮುಚ್ಕೊಂಡು ಕಲರ್ ಇವತ್ತೆಲ್ಲ ಮುಚ್ಚಿದ್ದಾರೆ, ಮುಚ್ಚಾಕಿಲ್ಲ ಅವರು, ಅದಕ್ಕೆ ಹೇಳ್ತಾರದು. ನೀ ಹಂಗೆ ಹಿಡ್ಕೊಳ್ಳಿ ಮೇಡಮ್. ಮುಂದಕ್ಕೆ ಇನ್ನೂ ಸಿಗುತ್ತದೆ ಅಲ್ಲ, ಇಲ್ಲಿದೆ ಬಿಡಿ, ಮ್ಯಾರೇಜ್ ಮಾಡ್ರು ಮೇಡಮ್. ಹಂಗೆ ತಾನೆ ಹಂಗೆ ಎಣ್ಣೆಗೆ ಹಾಕಿ ಏನ್ ಮಾಡ್ತಾರೆ ನೆಕ್ಸ್ಟ್ ಮೊಬೈಲು
ಕಸ ಎಲ್ಲ ಹಾಕ್ತೀರಾ ಲಾಸ್ಟಿಗೆ ಗಾಡಿಗೆ ಹಾಕ್ತೀರಾ ಅಲ್ವಾ? ಆಯ್ತು, ಬಟ್ ಡಸ್ಟ್ಬಿನ್ ಯಾರು ಡಸ್ಟ್ಬಿನ್ ಕಡಿಲ್ಲ, ಪೇಪರ್ ಎಲ್ಲ ಅಲ್ಲಲ್ಲೇ ಬಿಡ್ಕೊಂಡಿದ್ದಾರೆ. ಬೆಳಗ್ಗೆ ಪೌರ ಕಾರ್ಮಿಕರು ಕೊಡಿಸ್ತಾರೆ, ಗೊತ್ತಿದ್ದಾರೆ ಮಾಡಿಸ್ಬಿಡಿ. ನೆಕ್ಸ್ಟ್ ಹಲೋ ತಂತಿನ ಸೇರಿಸ್ಕೊಡ, ತಂತಿನ ಸೇರಿಸ್ಕೊಡು. ರೆಸ್ಟ್ ಹಿಡಿ, ತಂತಿ ರೆಸ್ಟ್ ಹಿಡಿ. ದೀಪ ಹರ್ಷ ಇವ್ರು ತಗೋ, ಮೇಡಮ್ ಮುಂದೆ ಬರಬೇಕು. ಎತ್ಕವ ಅರಸ್ ಎತ್ಕೊಳ್ಳಿ. ಇವು ಯಾವತ್ತಿಂದ ಕೊಡಿ ಸರಿ ಬರಪ್ಪ ರಾಜು, ಸಡಿ ಬರ, ಇಲ್ಲ ಬರ ಸರ ಇಲ್ಲಿ ಹಾಸನ ಜಿಲ್ಲೆಯ ಕರ್ನಾಟಕ ಗ್ರಾಮೀಣ ಬ್ಯಾಂಕುಗಳಲ್ಲಿ ರೈತರು ಕೃಷಿಗೆ ಪಡೆದ ಸಾಲವನ್ನು ತೀರಿಸಲಾಗದ ಕಾರಣದಿಂದ ರೈತರ ಜಮೀನನ್ನು ಹರಾಜು ಮಾಡುವ ಪ್ರಕ್ರಿಯೆಯನ್ನು ಬ್ಯಾಂಕ್ ನಡೆಸುತ್ತಿದ್ದು, ಈ ಪ್ರಕ್ರಿಯೆಯನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳ ನೇತೃತ್ವದಲ್ಲಿ ರೈತರು ಹಾಸನ ನಗರದ ಕೆಆರ್ಪುರಂನಲ್ಲಿರುವ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಬ್ಯಾಂಕ್ ಮುಂದೆ ರಸ್ತೆ ಮಧ್ಯ ಟೆಂಟ್ ಹಾಕಿಕೊಂಡು ಸ್ಥಳದಲ್ಲೇ ಮಧ್ಯಾಹ್ನದ ಊಟ ತಯಾರಿಸಿ ಹೋರಾಟ ಮುಂದುವರಿಸಿದರು. ಈ ಮೂಲಕ ಬ್ಯಾಂಕ್ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ರೈತರು ತಮ್ಮ ಹಕ್ಕುಗಳನ್ನು ಕಾಪಾಡುವ ತನಕ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು. ಈ ವೇಳೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಗಳ ರಾಜ್ಯ ಹಿರಿಯ ನಾಯಕ ಕೆಟಿ ಗಂಗಾಧರ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರ ಸಾಲವನ್ನು ಏಕಗಂಟು ತಿರುವಳಿ ಮುಖಾಂತರ ಬಗೆಹರಿಸುತ್ತಿದೆ. ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾತ್ರ ರೈತರ ಮೇಲೆ ಕಾನೂನು ಕ್ರಮ ಕೈಗೊಂಡು ಕೋರ್ಟ್ ಮೂಲಕ ನೋಟಿಸ್ ನೀಡಿ ಈ ಹರಾಜು ಹಾಕುವ ಬೆದರಿಕೆ ನೀಡುತ್ತಿದೆ. ಇದನ್ನು ತಕ್ಷಣವೇ ರದ್ದುಪಡಿಸಬೇಕು. ರೈತರು ಬೆಳೆಸಲು ಸಾಲ ಪಡೆದರೂ ಬೆಳೆ ನಷ್ಟವಾದಾಗ ಅಥವಾ ಆಕಸ್ಮಿಕವಾಗಿ ಸಾವಿಗೀಡಾದಾಗ ಆ ಸಾಲ ಮನ್ನಾಗಬೇಕು. ಆದರೆ ಗ್ರಾಮೀಣ ಬ್ಯಾಂಕ್ ರೈತರ ದುಃಖಕ್ಕೆ ಸ್ಪಂದಿಸದೆ ಬಿಗುವಿನ ನೀತಿ ಅನುಸರಿಸುತ್ತಿದೆ. ಇಂತಹ ಕ್ರಮಗಳನ್ನು ರೈತ ಸಂಘ ಖಂಡಿಸುತ್ತಿದ್ದು ಹೋರಾಟವನ್ನು ಮುಂದುವರಿಸುತ್ತೇವೆ. ಸರ್ಕಾರದಿಂದ ರೈತರಿಗೆ ದೊರೆಯುವ ವೃದ್ಧಾಪ್ಯ ವೇತನ, ಹಾಲಿನ ಹಣ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಸೇರಿದಂತೆ ಜೀವನೋಪಾಯಕ್ಕೆ ಬರುವ ಹಣವನ್ನು ಬ್ಯಾಂಕ್ ಯಾವ ಕಾರಣಕ್ಕೂ ಜಪ್ತಿ ಮಾಡಬಾರದು. ಮುಖ್ಯಮಂತ್ರಿ ಕೂಡ ಸಾಲ ಮನ್ನಾ ಕುರಿತು ಹೇಳಿಕೆ ನೀಡಿದ್ದರೂ ಗ್ರಾಮೀಣ ಬ್ಯಾಂಕ್ ಅದನ್ನು ಪಾಲಿಸಿಲ್ಲ. ಇದು ಕಾನೂನು ವಿರೋಧಿ ಕ್ರಮವಾಗಿದ್ದು ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಹೇಳಿದರು. ಇಡೀ ಜಿಲ್ಲೆಯಲ್ಲಿ ಕೃಷಿ ಸಂಬಂಧಿತವಾದ ಕೊಟ್ಟಿರ್ತಕ್ಕಂಥ ಸಾಲಗಳನ್ನು ವಸೂಲು ಮಾಡಲಿಕ್ಕೆ ಅನೇಕ ರೀತಿಯ ಕಾಯ್ದೆಗಳನ್ನು ಬಳಸಿ ರೈತರನ್ನ ಒಕ್ಕಲೆಬ್ಬರಿಸುವ ಕ್ರಮವನ್ನು ವಿರೋಧಿಸಿ ನಾವಿವತ್ತು ಚಳುವಳಿ ಮಾಡ್ತಾ ಇದ್ದೀವಿ. 1919 ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರ, ಇದರಲ್ಲಿರ್ತಕ್ಕಂಥ ರೈತನ ಸಾಲ ನೀವು ಎಲಿಜಿಬಲ್ ಫಾರ್, ನೀವು ಸಾಲ ಮನ್ನಾ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಈ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಅದೇ ರೈತ ಸಾಲದ ಹೊರೆ ಜಾಸ್ತಿ ಆಗಿ, ಅವನ ಹೆಸರೇನಮ್ಮ, KP ರಾಜೇಗೌಡ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲ ಜಾಸ್ತಿ ಆಗಿ, ಕುಂದೂರು ಹೋಬಳಿ. ಅದಾದ್ಮೇಲೆ ಅವ್ರ ಹೆಂಡತಿ ಕ್ಯಾನ್ಸರ್ ಬಂದು ಆ ಅಮ್ಮ ಗಡ್ಡ ಸತ್ತ ನೋವು ಮತ್ತು ಸಾಲದ ಸುಸ್ತಿ ಜಾಸ್ತಿ ಆಗಿ ಆ ಅಮ್ಮನಿಗೆ ಕ್ಯಾನ್ಸರ್ ಬಂದು ಆ ಅಮ್ಮನು ತೀರ್ಕೊಂಡಿದೆ. ಅವರ ಮಗಳೇ ಇವರು. ಉಳಿದಿರ್ತಕ್ಕಂಥ ಈ ಒಬ್ಬಳ ಮಗಳು ಈಗ ಇಡೀ ಸಾಲಕ್ಕೆ ಗ್ರಾಮೀಣ ಬ್ಯಾಂಕ್ ಹರಾಜನ್ನು ತಂದು ಸರ್ಫೇಸಿ ಆಕ್ಟ್ ಪ್ರಕಾರ ಭೂಮಿ ಹರಾಜಿಟ್ಟಿದ್ದಾರೆ. ಇಡೀ ಕುಟುಂಬವನ್ನ ಬೀದಿ ಮೇಲೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹೋರಾಟ, ಬಹಳಷ್ಟು ಜನ ಹಾಸನ ಜಿಲ್ಲೆಯ ರೈತರು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದ್ರೆ ಏಕಗಂಟು ಸಾಲ ತೀರುವಳಿ ವ್ಯವಸ್ಥೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏಕಗಂಟು ತೀರುವಳಿ ವ್ಯವಸ್ಥೆಯನ್ನು ಜಾರಿ ಮಾಡಿ 15 ವರ್ಷದಿಂದ ಜಾರಿಯಲ್ಲಿದೆ ಕಾಯ್ದೆ. ಆದರೆ ಗ್ರಾಮೀಣ ಬ್ಯಾಂಕ್ ಮಾತ್ರ
ನಾವು ಮಾತ್ರ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾರೆ. ಬಟ್ ಎಕ್ಸೆಪ್ಟ್ ಗ್ರಾಮೀಣ ಬ್ಯಾಂಕ್, ಆಲ್ ಅದರ್ ಬ್ಯಾಂಕ್ಸ್ OTS ಅನ್ನು ಇವತ್ತು ಜಾರಿ ಇಟ್ಟು ಎಲ್ಲ ಸಾಲಗಳ ಬಡ್ಡಿ, ಸುಸ್ತಿ ಬಡ್ಡಿ, ಹರಾಜು ನೋಟಿಸು ಎಲ್ಲವನ್ನೂ ಕೂಡ ಮನ್ನಾ ಮಾಡಿ ಬರೀ ಅಸಲು ಕಟ್ರಪ್ಪ ಸಾಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಾವು ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿ ಮಾತಾಡಿದ್ದೇವೆ. ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಬದ್ಧರಿದ್ದಾರೆ. ಆದರೆ ಬ್ಯಾಂಕ್ಗಳು ಕೊಟ್ಟಿರೋ ಸರ್ಕಲ್ ಅನ್ನು ಮುಚ್ಚಿಟ್ಟು ರೈತರನ್ನ ಗೋಳುವಿಕೆ ಕೆಲಸ ಮಾಡ್ತಾ ಇದೆ. ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ವರಿಷ್ಠ ಕಣಗಲ್ ಮೂರ್ತಿ, ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಗ್ಯಾರಂಟಿ ರಾಮಣ್ಣ, ಮರ್ಕಲಿ ಪ್ರಕಾಶ್, ಮಂಜು ಬಿಟ್ಟಗೌಡನಹಳ್ಳಿ, ಭುವನೇಶ್, ಬೋಗ ಮಲ್ಲೇಶ್, ಕುಮಾರಸ್ವಾಮಿ ಮತ್ತಿತರರು ನಾಯಕರು ಹಾಜರಿದ್ದರು. ಅರಕಲಗೂಡು ದಸರಾ ಮಹೋತ್ಸವಕ್ಕೆ 25 ವರ್ಷಗಳ ವಸಂತ ತುಂಬುತ್ತಿದ್ದು, ಸಾರ್ವಜನಿಕರು ಮತ್ತು ತಾಲೂಕು ಅಧಿಕಾರಿಗಳು ಸೇರಿ ಅದ್ದೂರಿಯಾಗಿ ಆಚರಿಸುವಂತೆ ತೀರ್ಮಾನಿಸಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಚಿಲುಮೆ ಮಠದ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಶಾಸಕರು, ಕಳೆದ 24 ವರ್ಷಗಳಿಂದ ಅರಕಲಗೂಡು ಪಟ್ಟಣದಲ್ಲಿ ಗ್ರಾಮ ದೇವತೆ ದೊಡ್ಡಮ್ಮ ತಾಯಿ ಆಶೀರ್ವಾದದೊಂದಿಗೆ ದಸರಾ ಆಚರಣೆ ನಡೆಸಿಕೊಂಡು ಬರುತ್ತಿದ್ದು, ಈ ಬಾರಿ 25 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ವಾರ್ಡ್ಗಳನ್ನು ಒಳಗೊಂಡಂತೆ ನವರಾತ್ರಿಯ 9 ದಿನಗಳು ಸಹ ವಿಭಿನ್ನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ದಸರಾ ಆಚರಣೆಯನ್ನು ತಾಲೂಕಿನ ಜನತೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುವ ರೀತಿ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಎಲ್ಲ ಸಂಘ ಸಂಸ್ಥೆಗಳು, ಅಧಿಕಾರಿ ವರ್ಗದವರು ನಮ್ಮ ಪೂಜ್ಯ ಚಿಲುಮೆ ಮಠದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಈ ಬಾರಿಯೂ ಕೂಡ ನನಗೆ ಅನಿಸಿದಾಗೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿಗೆ ಜನರನ್ನ ನಿರೀಕ್ಷಣೆ ಇದೆ. ಯಾಕಂದರೆ 25ನೇ ವರ್ಷದ ದಸರಾ ಇವತ್ತು ಇದಕ್ಕೆ ಕಲಾ ತಂಡವರು ಅವರು ಇವನ್ನೆಲ್ಲ ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಬಹುಶಃ ನೀವು ನೋಡ್ತಾ ಇರ್ತಕ್ಕಂಥ ಅತಿ ಹೆಚ್ಚಿನ ದಸರನ್ನು ಮಾಡ್ತೀವಿ. ಎಲ್ಲ ದೇವರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ರೈತಾಪಿ ವರ್ಗದವರು, ಸಂಘ ಸಂಸ್ಥೆಗಳು, ಪತ್ರಿಕೆಗಳು ವಿಶೇಷವಾಗಿ ನಡೆಸಿಕೊಂಡು ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ 68ನೇ ವರ್ಷದ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಸಾರ್ವಜನಿಕ ಸಮುದಾಯ ಭವನ ಸಮಿತಿಯ ವತಿಯಿಂದ ಮತ್ತು ಭಕ್ತಾದಿಗಳಿಂದ ಆಯೋಜಿಸಲಾಗಿದ್ದ ಶ್ರೀ ಮಹಾಗಣಪತಿ ಹೋಮ ಮತ್ತು ಬೃಹತ್ ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಶಾಸಕ ಎಚ್ ಟಿ ರೇವಣ್ಣ ಚಾಲನೆಯನ್ನು ನೀಡಿದರು. ಇಂದಿನ ಪೂಜಾ ಕೈಂಕರ್ಯಗಳನ್ನು ವೇದಬ್ರಹ್ಮ ಶ್ರೀಶಾಚಾರ್ ಅವರು ಸಂಗಡಿಗರು ನಡೆಸಿಕೊಟ್ಟರು. ಪೂರ್ಣಾಹುತಿ ಮಂಗಳಾರತಿ ನಂತರ ಅನ್ನಪೂರ್ಣೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರ ಶಾಸಕರು ಭಕ್ತಾದಿಗಳಿಗೆ ಪಾಯಸವನ್ನು ಬಡಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಸುಮಾರು 15,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಇಂದು ಸಮಿತಿಯ ಮತ್ತು ಭಕ್ತಾದಿಗಳು ಹಾಗೂ ದಾನಿಗಳ ಸಹಕಾರದಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಸಮಾಜ ಸೇವಕ ಟಿ ಶಿವಕುಮಾರ್, ಸಮಿತಿಯ ಅಧ್ಯಕ್ಷರು ಮತ್ತು ಪುರಸಭೆ ಅಧ್ಯಕ್ಷರಾದ ಎಚ್.ಕೆ. ಪ್ರಸನ್ನ, ಕಾರ್ಯಾಧ್ಯಕ್ಷರಾದ ಎಚ್.ಎಸ್. ಪುಟ್ಟ ಸೋಮಪ್ಪ, ಕೆ. ಶ್ರೀಧರ್, ಉಪಾಧ್ಯಕ್ಷರುಗಳಾದ ಎ. ಜಗನ್ನಾಥ್, ಆಕ್ರಾಂತ್ ರವಿಕುಮಾರ್, ಎಚ್.ಎಸ್. ಸುದರ್ಶನ್, ಪ್ರಧಾನ ಕಾರ್ಯದರ್ಶಿ ಜಿ.ಕೆ. ಸುಧಾನಡಿನ ದೊಡ್ಡ ಮಲ್ಲೇಗೌಡ, ಶ್ರೀ ವೈ.ವಿ. ಚಂದ್ರಶೇಖರ್, ಸಹ ಕಾರ್ಯದರ್ಶಿ ಎಚ್.ವಿ. ಸುರೇಶ್ ಕುಮಾರ್, ಎಚ್.ಟಿ. ನರಸಿಂಹ ಶೆಟ್ಟಿ, ಖಜಾಂಚಿ ಎಸ್. ಗೋಕುಲ್, ತಹಸೀಲ್ದಾರ್ ವೈ.ಎಂ. ರೇಣುಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಯು.ಎಸ್. ಶಿವಕುಮಾರ್, ವಿ.ಎ. ಕೃಷ್ಣ, ನಗರ ಪೊಲೀಸ್ ಠಾಣಾ ಪಿಎಸ್ಐ ಅಭಿಜಿತ್, ಸ್ವಾಗತ ಸಮಿತಿಯ ಎಚ್.ಎಂ. ಗಿರೀಶ್ ಮತ್ತು ಸದಸ್ಯರು ಹಾಜರಿದ್ದರು. ಮಕ್ಕಳಿಗೆ ದೈಹಿಕ ಶಿಕ್ಷಣದ ಪಾಠ ಹೇಳಿಕೊಡಬೇಕಾಗಿದ್ದ ಶಿಕ್ಷಕರು ಮತ್ತೋರ್ವ ಶಿಕ್ಷಕರಿಗೆ ಹಲ್ಲೆ ಮಾಡಿದ ಪರಿಣಾಮ ಹಲ್ಲೆಗೊಳಗಾದ ಶಿಕ್ಷಕ ಹಾಗೂ ವಿದ್ಯಾರ್ಥಿಗಳು ಕೆಲಕಾಲ ಪ್ರತಿಭಟನೆ ನಡೆಸಿದ ಪ್ರಸಂಗ ಬೇಲೂರು ನಗರದ ಹೊರವಲಯದ ಹೊಯ್ಸಳ ಕ್ರೀಡಾಂಗಣದಲ್ಲಿ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಬೇಲಾಪುರಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ವತಿಯಿಂದ ಬೇಲೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು.
ಈ ಕ್ರೀಡಾಕೂಟಕ್ಕೆ ತಾಲೂಕಿನ ನಾನಾ ಶಾಲೆಗಳಿಂದ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಕೆಲ ದೈಹಿಕ ಶಿಕ್ಷಕರಿಗೂ ಹಾಗೂ ಕುಮಾರ ಪ್ರೌಢಶಾಲಾ ತಗರೆ ಶಿಕ್ಷಕರಿಗೆ ಮಾತಿನ ಚಕಮಕಿ ನಡೆದ ಪರಿಣಾಮ 3 ಜನ ದೈಹಿಕ ಶಿಕ್ಷಕರ ಮೇಲೆ ಹಲ್ಲೆ ಮಾಡಿದ ಪರಿಣಾಮ ತಗರೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕೆಲಕಾಲ ಸುಡು ಬಿಸಿಲಿನಲ್ಲಿ ಹೊಯ್ಸಳ ಕ್ರೀಡಾಂಗಣದಲ್ಲಿ ಪ್ರತಿಭಟನೆಗೆ ಮುಂದಾದರು. ಕೂಟ ನಡೀತಿದೆ ಇಲ್ಲಿ ಅಂಡರ್ 14 ಅಲ್ಲಿ ನಾವು ಕುಮಾರ ಪ್ರೌಢಶಾಲೆ ತಗರೆಯಿಂದ ಬಂದಿದ್ದೀವಿ ಸರ್. ಇಲ್ಲಿಗೆ ನಮ್ಮ ಮಗು ಏನು 100 ಮೀಟರ್ ಓಡ್ತು, ಫೈನಲ್ ಅಲ್ಲಿ ಮಗು 2ನೇ ಪ್ಲೇಸ್ ಬಂತು, ಬಟ್ ಟ್ರ್ಯಾಕ್ ಚೇಂಜ್ ಮಾಡ್ತು ಅಂತ ಡಿಸ್ಕ್ವಾಲಿಫೈ ಮಾಡಿದ್ರು ಸರ್. ಅದನ್ನ ನಾವು ಒಪ್ಕೊಂಡು ಇದ್ವಿ ಸರ್. ಬಟ್ ಎಲ್ಲ ಟೀಚರ್ಸ್ ನೀವು ಡಿಸ್ಕ್ವಾಲಿಫೈ ಆಗಿದೆಯಾ ಅಂತ ತುಂಬಾ ಇದು ಮಾಡಿದ್ರು. ನಾನು ಹೇಳಿದೆ, ನೀವು ಹಂಗೆ ಹೇಳಿದ್ರೆ ಮಕ್ಕಳು ಮೆಂಟಲಿ ಟಾರ್ಚರ್ ಆಗಲ್ವಾ ಅಂತ ಹೇಳಿ ಕರ್ಕೊಂಡ್ಬರ್ಬೇಕಾದ್ರೆ ನೀವ್ಯಾರು ಇಲ್ಲಿ ಬರೋಕ್ಕೆ ಒಳಗೆ ಅಂತ ನಮಗೆ ಹೇಳಿದ್ರು ಸರ್. ನಾನು ಇಲ್ಲೇ ನಿಂತ್ಕೊತೀನಿ, ಏನು ಮಾಡಿದೆ, ತಳ್ಳಕ್ಕೆ ಬಂದ್ರು ಸರ್ ನಮ್ಮನ್ನೇ. ಅವಾಗ ತಳ್ಳಕ್ಕೆ ಬಂದ್ರು. ನಾನು ಹೇಳಿದೆ, ನೀವು ಸಂಜೆವರೆಗೂ ಪಿ ಟೀಚರ್ ಹಿಂಗೆ ಆಡಿಸ್ಬೇಕು, ನೀವೆಲ್ಲ ಹಿಂಗೆ ಪಿ ಟಿ ಟೀಚರ್ ಅಂತ ಹೇಳಿದೆ ಸರ್. ಅದಕ್ಕೆ 3 ಜನ ಅಫಿಷಿಯಲ್ ಬಂದು ನನಗೆ ಹೊಡೆದಿದ್ದಾರೆ ಸರ್. ಅದಕ್ಕೆ ಈಗ ನನಗೆ ನ್ಯಾಯ ಬೇಕು, ನನಗೆ ಕೇಳ್ಕೊಂಡು ನಿಂತಿದ್ದೀನಿ ಸರ್. ನ್ಯಾಯ ಕೊಡೋವರೆಗೂ ನಾನು 3 ಜನ ಪಿ ಟಿ. ಇದೀಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ, ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ ಆರ್ಬಿಐನ ನಿರ್ದೇಶನದಂತೆ ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ QR ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ HDCC ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, RTGS, ನೆಫ್ಟ್, POS, ATM ಮತ್ತು ಇ-ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. HDCC ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ HDCC ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಬೆಳ್ಳಿ ಆಭರಣಗಳ ಮೇಲೆ 15% ರಿಯಾಯಿತಿಯನ್ನ ಪಡೆಯಬಹುದು. ನಮ್ಮಲ್ಲಿ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು, ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ. 92.5 ಹಾಲ್ಮಾರ್ಕಿನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇಂದೇ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ?
ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಅನ್ನು ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಕನಸಲು ನೀನೆ, ಮನಸಲು ಕನಸಲು ನೀನೆ, ಮನಸಲ್ಲಿ ಮನೆ ಮಾಡಿರುವೆ ನೀನೆ. ಮನಸಲು ಕನಸಲು ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 2025-26ನೇ ಸಾಲಿನಿಂದ 15% NRI ಕೋಟಾ ಜಾರಿಗೆ ತರಲು ಸರ್ಕಾರ ಕೈಗೊಂಡಿರುವ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿ ಹಾಸನದಲ್ಲಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿ ನಗರದ ಹೇಮಾವತಿ ಪ್ರತಿಮೆ ಎದುರು AIDSO ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು.
ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿಒಎಸ್ ಜಿಲ್ಲಾ ಸಂಚಾಲಕಿ ಚೈತ್ರ, ರಾಜ್ಯದ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಎನ್ಆರ್ಐ ಕೋಟಾ ಜಾರಿಗೆ ತಂದರೆ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಕನಸುಗಳಿಗೆ ಭಾರಿ ಹೊಡೆತ ಬೀಳಲಿದೆ. ಈಗಾಗಲೇ ಅಖಿಲ ಭಾರತ ಕೋಟಾದಡಿ 15% ಸೀಟುಗಳನ್ನು ಮೀಸಲಿಡಲಾಗುತ್ತಿದೆ. ಅದಕ್ಕೆ ಹೆಚ್ಚುವರಿಯಾಗಿ ಇನ್ನು 15% ಎನ್ಆರ್ಐ ಕೋಟಾ ಸೇರಿದರೆ 200 ವಿದ್ಯಾರ್ಥಿಗಳ ಒಂದು ಬ್ಯಾಚಿನಲ್ಲಿ ಕೇವಲ 140 ಸೀಟುಗಳು ಮಾತ್ರ ರಾಜ್ಯದ ವಿದ್ಯಾರ್ಥಿಗಳಿಗೆ ಉಳಿಯುತ್ತವೆ. ಇದು ಸ್ಥಳೀಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಕಸಿದುಕೊಳ್ಳುವಂತಾಗಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಉದ್ದೇಶವೇ ಬಡ ಮತ್ತು ಅರ್ಹ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣ ಒದಗಿಸುವುದು. ಆದರೆ ಶ್ರೀಮಂತ ಎನ್ಆರ್ಐ ವಿದ್ಯಾರ್ಥಿಗಳಿಗೆ ಸೀಟುಗಳನ್ನು ಮೀಸಲಿಡುವುದರಿಂದ ಸಮಾಜಕ್ಕೆ ಸೇವೆ ಸಲ್ಲಿಸಲು ಬಯಸುವ ಶ್ರಮಜೀವಿ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ತೊಡಕು ಉಂಟಾಗುತ್ತದೆ ಎಂದು ಹೇಳಿದರು. ಕಾಲೇಜುಗಳಿದಾವೆ, ಆ ವೈದ್ಯಕೀಯ ಕಾಲೇಜುಗಳಲ್ಲಿ 15% ಸೀಟ್ಸ್ ನ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಸೀಟ್ಸ್ ನ ಎನ್ಆರ್ಐ ಆಗಿ, ಅಂದ್ರೆ ಎನ್ಆರ್ಐ ಅಂತ ಹೇಳಿ ಒಂದು ಕೋಟಾ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ 50%. ಸೊ ಆ ಎನ್ಆರ್ಐ ಕೋಟಾದಡಿಯಲ್ಲಿ ಒಂದು ಸೀಟಿನ ಬೆಲೆ 25 ಲಕ್ಷ ರೂಪಾಯಿ. ಸೊ ಇವತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜ್ಗಳು ಇರದೇನೆ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೂಡ ಮೆಡಿಕಲ್ ಎಜುಕೇಶನ್ ಮಾಡಬೇಕು, ಅವರು ಕೂಡ ಡಾಕ್ಟರ್ಗಳಾಗಬೇಕು. ಸೊ ಅವರು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ಚಿಕಿತ್ಸೆ ಕೊಡಬೇಕು ಬಡ ಜನರಿಗೂ ಅಂತ ಹೇಳಿ. ಆದ್ರೆ ಆ ಉದ್ದೇಶ ಇಟ್ಕೊಂಡು ಇವತ್ತೇನು ಮೆಡಿಕಲ್ ಕಾಲೇಜ್ಗಳು ಓಪನ್ ಆಗಿದೆ ಸರ್ಕಾರದಲ್ಲಿ. ಸೊ ಆ ಒಂದು ಉದ್ದೇಶನೇ ತಿರುವಾಕೋ ರೀತಿಯಲ್ಲಿ ಇವತ್ತು 15% ಎನ್ಆರ್ಐ ಕೋಟಾನ ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದ್ದಾರೆ. ಈಗ 25 ಲಕ್ಷ ಒಂದು ಸೀಟಿಗೆ ಅಂತ ಹೇಳಿದ್ರೆ ಬಡ ವಿದ್ಯಾರ್ಥಿಗಳನ್ನ ತರಕ್ಕಾಗತ್ತಾ? ಈ 15% ಎನ್ಆರ್ಐ ಕೋಟನ ತರೋದ್ರ ಮೂಲಕ ಅಷ್ಟು ಪರ್ಸೆಂಟ್ ವೈದ್ಯಕೀಯ ಸೀಟ್ಗಳನ್ನ ಇವತ್ತು ಬಡ ವಿದ್ಯಾರ್ಥಿಗಳಿಂದ ಕಿತ್ಕೋತಾ ಇದ್ದಾರೆ. ಇದಕ್ಕೆ ಸರ್ಕಾರ ಹೇಳುತ್ತೆ 15% ಸೀಟ್ಸ್ ಮೂಲಕ ಇವತ್ತು ಸರ್ಕಾರಕ್ಕೆ ಹಣ ಹರಿದು ಬರುತ್ತೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಸರ್ಕಾರದ ಬೊಕ್ಕಸದ ಮೇಲೆ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳಿ. ಆದ್ರೆ ಆ ಕಾರಣಕ್ಕೋಸ್ಕರ ಇವತ್ತು ನೀವು ಆ ದುಡ್ಡನ್ನ, ಆ ಹೊರೆಯನ್ನ ಇವತ್ತು ಬಡ ವಿದ್ಯಾರ್ಥಿಗಳ ಕುಟುಂಬಗಳ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ? ಇದನ್ನ ನಾವು ಅಪೋಸ್ ಮಾಡ್ತೀವಿ. ಇದನ್ನ ಅಪೋಸ್ ಮಾಡ್ತಾ ಈ ಎನ್ಆರ್ಐ ಕೋಟನ್ ಏನ್ ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದಾರೆ 15%, ಅದ್ ಈ ಕೂಡಲೇ ಹಿಂಪಡಿಬೇಕು. ಇಲ್ಲ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಇವತ್ತು ಐಡಿಎಸ್ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಕೂಡಲೇ ಸರ್ಕಾರ ಇದನ್ನ ಅರಿತು 15% ಎನ್ಆರ್ಐ ಕೋಟಾ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ ಹೊರಟಿದ್ದಾರೆ, ಅದನ್ನ ಈ ಕೂಡಲೇ ವಾಪಸ್ ತಗೋಬೇಕು, ಹಿಂಪಡಿಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಪಡಿಸೋದಕ್ಕೆ ಇಷ್ಟಪಡ್ತೀವಿ. ಹಾಡು ಹಗಲೇ ಪಟ್ಟಣದ ಹೊರವಲಯ ಕಡಗರ್ಜೆ ಗ್ರಾಮದ ಮನೆಯೊಂದರ ಕೊಠಡಿಯೊಳಗಿದ್ದ ಬೆಲೆ ಬಾಳುವ ಪಾತ್ರೆ ಹಾಗೂ ಇತರೆ ಕಬ್ಬಿಣದ ವಸ್ತುಗಳನ್ನು ಚಿಂದಿ ಆಯುವ 2 ಯುವತಿಯರು ದೋಚಿದ್ದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯ ಕಂಡ ಮನೆಯವರು ಇದೀಗ ದಂಗಾಗಿದ್ದಾರೆ. ಹೌದು, ಇಂತಹ ಘಟನೆ ನಡೆದಿರೋದು ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಗರ್ಜೆ ಗ್ರಾಮದ ಸಂದೀಪ್ ಎಂಬುವವರ ಮನೆಯಲ್ಲಿ ನಡೆದ ಘಟನೆ ಇದಾಗಿದ್ದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ನಂತರ ಬೆಳಕಿಗೆ ಬಂದಿದೆ. ಹಾಡು ಹಗಲೇ ಸುತ್ತಮುತ್ತಲಿನ ಜನಸಾಮಾನ್ಯರು ತಿರುಗಾಡುತ್ತಿರುವಾಗಲೇ ನಡೆದಿರೋದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕ ಎದುರಾಗಿದೆ. ಕೊಠಡಿಯಲ್ಲಿ ಪಾತ್ರೆಯನ್ನು ತರಲು ಹೋದಾಗ ಅಲ್ಲಿ ಯಾವುದೇ ವಸ್ತುಗಳು ಇಲ್ಲದೆ ಇರುವುದರಿಂದ ಅನುಮಾನಪಟ್ಟ ಮನೆಯವರು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಯನ್ನು ಪರಿಶೀಲಿಸಿದ್ದಾರೆ. ಆಗಲೇ ಅವರಿಗೆ 2 ಯುವತಿಯರು ಮನೆಯೊಳಗೆ ಪ್ರವೇಶಿಸಿ ದೋಚಿರುವ ಘಟನೆ ಖಚಿತವಾಗಿದೆ. ಈ ವೇಳೆ ಮನೆಯ ಮಾಲೀಕರಾದ ಸಂದೀಪ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಅಪರಿಚಿತ ಯಾವುದೇ ವ್ಯಕ್ತಿಯನ್ನು ಮನೆಯ ಹತ್ತಿರ ಸುಳಿಯಲು ಬಿಡುವುದೇ ಕಷ್ಟ. ಸಾರ್ವಜನಿಕರ ಮೇಲ್ನೋಟಕ್ಕೆ ತನ್ನ ಹೊಟ್ಟೆಪಾಡಿಗಾಗಿ ರಸ್ತೆ ಹಾಗೂ ಮನೆಯ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿ ಹಾಗೂ ಇತ್ಯಾದಿ ವಸ್ತುಗಳನ್ನು ಆಯ್ದು ತಮ್ಮ ಪಾಡಿಗೆ ಹೋಗುತ್ತಾರೆ ಎಂದು ಭಾವಿಸುವ ಜನಸಾಮಾನ್ಯರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಕೆಲವರು ಚಿಂದಿ ಆಯುವ ನೆಪದಲ್ಲಿ ಇಂತಹ ದುರ್ಬುದ್ಧಿಯನ್ನು ಪ್ರದರ್ಶಿಸಿ ಇತರರಿಗೂ ಕೆಡಕು ಉಂಟು ಮಾಡುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ ಎಂದು ಹೇಳಿದರು. ಹಾಡಾಗಲೇ ಶನಿವಾರ ಸುಮಾರು 11:10ರಿಂದ 11:10ಕ್ಕೆ ಬಂದಂಥ ಕಳ್ಳರು ಅಂತಂದರೆ ರೋಡ್ ಸೈಡಲ್ಲಿ ಕಬ್ಬಣ ಬಾಟ್ಲು ಮತ್ತು ಪೇಪರ್ ಆಯಿ ಅಂತ 2 ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು 10-15 ಸಾವಿರ ರೂಪಾಯಿ ಪಾತ್ರೆ ಐಟಮ್ನ ತುಂಬ್ಕೊ ಹೋಗಿದ್ದಾರೆ. ಯಾರು ಇಲ್ಲ ಸಮಯ ನೋಡಿಬಿಟ್ಟು. ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು. ಒಳ್ಳೇದು ಅಂತ ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಬಣ ಅದು ಇದು ಬಾಟ್ಲು ಗೀಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಆಯ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಕೂತ್ರೆ ಮುಂದೆ
ಕಾಫಿ, ಮೆಣಸು, ಬೆಲೆಬಾಳಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ. ಆ ಸಮಯದಲ್ಲಿ ಏನಾದ್ರು ಯಾರಾದರೂ ಇಲ್ಲೋ ಟೈಮ್ ನೋಡ್ಕೊಂಡು ಅನುಗ್ಬಿಟ್ರೆ ಏನು ಮಾಡಬೇಕು? ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ. ಮುಂದಕ್ಕಾದರೂ ಜನಗಳು ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂಥವ್ರು ಬರೋವಂಥವ್ರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕೊಂಡು ನಿಮ್ಮ ವಸ್ತುಗಳು, ನಿಮ್ಮ ಬೆಲೆ ಬಾಳುವಂಥ ವಸ್ತುಗಳಿಗೆಲ್ಲ ನೀವೇ ಜವಾಬ್ದಾರರಾಗಬೇಕು. ಶತಮಾನಗಳಿಂದಲೂ ತೀರಾ ಹಿಂದುಳಿದ ಅಲೆಮಾರಿ ಸಮುದಾಯಗಳನ್ನು ಮೇಲೆತ್ತುವ ಉದ್ದೇಶದಿಂದ ಪ್ರಸ್ತುತ ಸ್ಪೃಶ್ಯ ಜಾತಿಗಳೊಂದಿಗೆ 59 ಅಲೆಮಾರಿ ಸಮುದಾಯಗಳನ್ನು ಬೇರ್ಪಡಿಸಿ 1% ಪ್ರತ್ಯೇಕ ಮೀಸಲಾತಿ ನೀಡಬೇಕೆಂದು ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಜಿಲ್ಲಾಧ್ಯಕ್ಷ MT ವೆಂಕಟೇಶ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಸುಮಾರು 30 ವರ್ಷಗಳಿಂದ ಏನು 15% ಮೀಸಲಾತಿಯಲ್ಲಿ ನಮಗೆ ತುಂಬ ಅನ್ಯಾಯ ಆಗಿದೆ. ನಮ್ಮ ಏನು 101 ಜಾತಿ ಪರಿಶಿಷ್ಟ ಜಾತಿಯಲ್ಲಿ ನಮಗೆ ಪ್ರತ್ಯೇಕವಾಗಿ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ಬಿಟ್ಟು ಸತತವಾಗಿ 30 ವರ್ಷಗಳಿಂದ ನಾವು ಹೋರಾಟವನ್ನು ಮಾಡ್ಕೊತ ಬಂದ್ವಿ. ಅದರಂತೆ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟು ಒಂದು ಆದೇಶವನ್ನು ನೀಡಿತು. ಆ ಆದೇಶದ ಅನ್ವಯ ನಮ್ಮ ಕರ್ನಾಟಕ ಸರ್ಕಾರ ಸಚಿವ ಸಂಪುಟದಲ್ಲಿ ಚರ್ಚೆಯನ್ನು ಮಾಡಿ 101 ಜಾತಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ. ಅದರಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿಗೆ 6%, ವಲಯ ಸಂಬಂಧಿತ ಜಾತಿಗಳಿಗೆ 6%, ಸ್ಪರ್ಶ ಜಾತಿಗಳಿಗೆ 5% ಅಂತ ಹೇಳ್ಬಿಟ್ಟು 3 ವಿಭಾಗಗಳಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಿದೆ. ಕಲ್ಪಿಸಿಕೊಟ್ಟಿರತಕ್ಕಂಥದ್ದು ಸತ್ಯವಾದ. ಮೊದಲನೇದಾಗಿ ಏನು ಒಳ ಮೀಸಲಾತಿಯನ್ನು 6% ಕೊಟ್ಟರು, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಹೇಳ್ಬಿಟ್ಟು ವಿಭಾಗಗಳನ್ನು ಮಾಡ್ಕೊಂತ ಬಂದರು. ನಮಗಿಂತ ತುಂಬ ಅನೇಕ ಒಳಗಾಗಿರ್ತಕ್ಕಂಥ 59 ಅಲೆಮಾರಿ ಜಾತಿಗಳನ್ನ ಪ್ರವರ್ಗ ಸಿ ನಲ್ಲಿ ಸೇರಿಸಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೆ ನಾವು ಗಮನವನ್ನು ಸೆಳೆಯಬೇಕಾಗಿದೆ. ಈಗಾಗಲೇ ಸುಮಾರು ಸ್ವಾತಂತ್ರ್ಯ ಬಂದು 75 ವರ್ಷಗಳಲ್ಲಿ ನಾವು 15% ಮೀಸಲಾತಿ ನಮಗೆ ಪಡ್ಕೊಳಕ್ ಆಗ್ಲಿಲ್ಲ, ಮಾದಿಗ ಸಂಬಂಧಿತ ಜಾತಿಗಳಿಗೆ ತಗೊಳ್ಳೋದಿಕ್ಕೆ ಆಗ್ಲಿಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಅಲೆಮಾರಿಗಳಿಗೆ ಸ್ಪರ್ಶ ಜಾತಿಗಳ ಜೊತೆ ಫೈಟ್ ಮಾಡೋದಕ್ಕೆ ಹಾಕಿರ್ತಕ್ಕಂಥದ್ದು ಎಷ್ಟು ಸಮಂಜಸ. ಹಾಗಾಗ್ಬಿಟ್ಟು ಆ ಸ್ಪರ್ಶ ಜಾತಿಗಳಲ್ಲಿ ಇರ್ತಕ್ಕಂಥ ಅಲೆಮಾರಿಗಳನ್ನ ಪ್ರತ್ಯೇಕಗೊಳಿಸಿ 1% ಮೀಸಲಾತಿಯನ್ನ ಪ್ರತ್ಯೇಕವಾಗಿ ಅವ್ರಿಗೆ ನೀಡಬೇಕಂತ ಹೇಳ್ಬಿಟ್ಟು ನಾವು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುರೇಶ್, ಕಾರ್ಯದರ್ಶಿ ಲೋಕೇಶ್ ಕ್ಯಾತನಹಳ್ಳಿ, ಗೌರವಾಧ್ಯಕ್ಷ NM ಶೇಖರಪ್ಪ, ಸಿದ್ದೇಶ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಕಲೇಶಪುರ ಬಿಜೆಪಿ ಮಂಡಳದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಎದುರು ಬೃಹತ್ ಪ್ರತಿಭಟನೆ. ಹಾಸನ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಫುಡ್ ಕೋರ್ಟ್ಗಳಲ್ಲಿ ಸ್ವಚ್ಛತಾ ಪರಿಶೀಲನೆ. ಸ್ವಚ್ಛತೆ ಕಾಪಾಡದೆ ಬೇಕಾಬಿಟ್ಟಿ ರೀತಿಯಲ್ಲಿ ಕಳಪೆ ಆಹಾರ ಮಾರಾಟ ಮಾಡುವ ವ್ಯಾಪಾರಿಗಳಿಗೆ ಮೇಯರ್ ಹಾಗೂ ಅಧಿಕಾರಿಗಳಿಂದ ಕಠಿಣ ಎಚ್ಚರಿಕೆ. ಮತ್ತು ರೈತರ ಮೇಲೆ ಬ್ಯಾಂಕ್ ನಡೆಸುತ್ತಿರುವ ದಬ್ಬಾಳಿಕೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎದುರು ಬೃಹತ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.